ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಆರಂಭದಲ್ಲಿ ಸುದ್ದಿ ನೋಡೋಣ. ಅದರಲ್ಲೂ ಏನು ಅಂತಂದ್ರೆ ಯಾರು ಯಾವ ಮಾತನ್ನ ಯಾರ ಮುಖಾಂತರ ಹೆಂಗ್ ಹೇಳಿಸ್ತಾ ಇದ್ದಾರೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ ನೋಡಿ. ಈ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಇದೆಯಲ್ಲ, ಆ ಚರ್ಚೆ ಹೊಸದೇನೂ ಅಲ್ಲ, ನಿರಂತರವಾಗಿ ಚರ್ಚೆ ಆಗ್ತಾನೇ ಇದೆ. ಆದರೆ ಈ ಚರ್ಚೆಗೊಂದು ಹೊಸ ತಿರುವನ್ನು ಕೊಟ್ಟಂಥವರು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದು ಈಗ ಒಂದಾದ ಮೇಲೆ ಒಂದು ಸ್ಟೇಟ್ಮೆಂಟ್ಗಳು ಶುರುವಾಗಿದೆ. ನವೆಂಬರ್ ಕ್ರಾಂತಿನ ಡಿಸೆಂಬರ್ ಕ್ರಾಂತಿನೋ ಗೊತ್ತಿಲ್ಲ, ಆದರೆ ಒಳಗಿಂದೊಳಗೆ ಏನೇನೋ ನಡೀತಿರೋದಂತೂ ಮಾತ್ರ ಸತ್ಯ. ಇವರು ಸ್ಟೇಟ್ಮೆಂಟ್ ಆದಮೇಲೆ ಬೇರೆ ಬೇರೆ ಯಾವ್ಯಾವ ನಾಯಕರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾರು ಯಾವ ರೀತಿಯ ಸ್ಟೇಟ್ಮೆಂಟ್ಗಳನ್ನು ರವಾನಿಸ್ತಾ ಇದ್ದಾರೆ, ಯಾರಿಗೆ ಯಾವ ಸಂದೇಶ ರವಾನಿಸ್ತಾ ಇದ್ದಾರೆ, ಬನ್ನಿ ನೋಡೋಣ. ಸಿಎಂ ಪುತ್ರನ ಉತ್ತರಾಧಿಕಾರಿ ದಾಳ ಸತೀಶ್ ಅಹಿಂದ ಪರಂಪರೆ ಅಸ್ತ್ರ. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ನಲ್ಲಿ ಪರಂಪರೆ ಇದೆ. ಏನ್ ನಡೀತಿದೆ ಅದನ್ನೇ ಯತೀಂದ್ರ ಹೇಳಿದ್ದಾರೆ ಎಂದ ಸಾಹುಕಾರ್. ಏನ ನಡೀತಾ ಇದೆ ಅದನ್ನ ಅವ್ರು ಹೇಳುವಂತ ಪ್ರಯತ್ನ ಮಾಡಿದಾರೆ ಅಷ್ಟೇ. ಹೈಕಮಾಂಡ್ ಗುರುತಿಸಬೇಕು ಏನಿದ ಸತೀಶ ಮಾತಿನ ಮರ್ಮ. ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ ನಾ ಹೇಳಲಿಕ್ಕಾಗಲ್ಲ. ನಮ್ಮ ಹತ್ರ ಬಹಳಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ಗುರುತಿಸಬೇಕು. ಸಿಎಂ ಆಗೋ ಅರ್ಹತೆ ಇದೆ ಎಂದ ಎಂಬಿ ಪರಮೇಶ್ವರ್. ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಯನ್ನು ಕೂಡ ಅವರು ತೋರಿಸಿ ಹೊಂದಿದ್ದಾರೆ. ಅವರಿಗೆ ಆ ಬದ್ಧತೆ ಇದೆ, ತಪ್ಪೇನಿಲ್ಲ. ಕಿಚ್ಚು ಕ್ರಾಂತಿಯ ಕಿಚ್ಚು ಎಲ್ಲಿಂದ ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ, ಯಾರಿಂದ ಶುರುವಾಗುತ್ತೆ ಅನ್ನೋದು ಯಾರಿಗೋ ಗೊತ್ತಿಲ್ಲ. ಆದ್ರೆ ಈ ಕ್ರಾಂತಿಯ ಕಿಚ್ಚಿನ ಹುಚ್ಚು ಮಾತ್ರ ಸದ್ಯಕ್ಕೆ ಪಸರತೊಡಗಿದೆ. ಅದರ ಒಂದು ಸ್ಯಾಂಪಲ್ ಯತೀಂದ್ರ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸಂದೇಶ. ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸ್ಕೊಳ್ತಕ್ಕಂಥ ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕೆಲವೊಮ್ಮೆ ರಾಜ್ಯ ರಾಜಕಾರಣದ ಬ್ರೈನ್ ನಂತೆ ವರ್ತಿಸೋ ಬೆಳಗಾವಿಯ ಅಖಾಡದಲ್ಲಿ ನಿಂತು ಸಿಎಂ ಪುತ್ರ ಯತೀಂದ್ರ ಕೊಟ್ಟ ಹೇಳಿಕೆ ಇದೀಗ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಇದರ ನಡುವೆ ಯತೀಂದ್ರರ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಸತೀಶ್ ಜಾರಕಿಹೊಳಿ ಕೂಡ ಈಗಾಗಲೇ ಸಾಣೆ ಹಿಡಿದು ಹರಿತಗೊಳಿಸಿರುವ ಅಹಿಂದ ಪರಂಪರೆಯ ಅಸ್ತ್ರವನ್ನ ಜಳಪಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಪರಂಪರೆ ಇದೆ. ಅರಸು ಬಂಗಾರಪ್ಪ ಸಿದ್ದರಾಮಯ್ಯ ಕಾಂಗ್ರೆಸ್ ಪರಂಪರೆ ನೆನಪಿಸಿದ ಸತೀಶ್. ಅಹಿಂದ ನಾಯಕರು ಮುಖ್ಯಮಂತ್ರಿ ಆಗಲೇಬೇಕೆಂದು ಸಾಹುಕಾರ್ ಪಟ್ಟು. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಂಕಲ್ಪ ಶಕ್ತಿಗೆ ಭಾರಿ ಪವರ್ ಇದೆ. ಆದರೆ ಅಷ್ಟೇ ಶಕ್ತಿ ಸಿದ್ದರಾಮಯ್ಯನವರ ದಾಳಕ್ಕೂ ಇದೆ. ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಮುಂದೇನೋ ಸುನಾಮಿ ಕಾದಿದೆ ಅಂತಲೇ ಅರ್ಥ. ಅದರ ಮುನ್ಸೂಚನೆ ಎಂಬಂತೆ ಸಿದ್ದರಾಮಯ್ಯ ಅಹಿಂದ ನಾಯಕತ್ವದ ದಾಳ ಉರುಳಿಸಿದ್ದಾರೆ. ಇದೀಗ ಸತೀಶ್ ಜಾರಕಿಹೊಳಿ ಕೂಡ ಏನ್ ನಡೀತಿದೆ ಅದನ್ನೇ ಯತೀಂದ್ರ ಹೇಳಿದ್ದಾರೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಅಹಿಂದ ಪರಂಪರೆಯನ್ನ ನೆನಪಿಸುತ್ತಲೇ ಅಹಿಂದ ವರ್ಗದವರೇ ಸಿಎಂ ಆಗಬೇಕೆಂದು ಪಟ್ಟು ಹಾಕಿದ್ದಾರೆ. ಅವರೇನು ಅದಕ್ಕೆ ಅವ್ರು ಹೇಳಬೇಕು, ನಾ ಹೇಳಕ್ಕಾಗಲ್ಲ. ಸಿಎಂ ಅವ್ರ ಪುತ್ರ ಹೇಳಿದರೆ ಅದಕ್ಕೆ ಸ್ಪಷ್ಟೀಕರಣ ಅವರೇ ಕೊಟ್ಟರೆ ಒಳ್ಳೆಯದು, ನಾ ಕೇಳಕ್ಕಾಗಲ್ಲ. ಏನ ನಡೀತಾ ಇದೆ ಅದನ್ನು ಅವ್ರು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಕಾಂಗ್ರೆಸ್ನಲ್ಲಿ ಪರಂಪರೆ ಇದೆ. ದೇವರಾಜ ನಂತರ ಬಂಗಾರಪ್ಪನವರು ಸಿದ್ದರಾಮಯ್ಯ ಅಂತ ಯಾರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ. ಅದಕ್ಕೆ ಉತ್ತರ ಬರುವಂಥ ದಿನಗಳಲ್ಲಿ ಸಿಗ್ತದೆ, ಇವತ್ತು ಹೇಳಲಿಕ್ಕಾಗಲ್ಲ. ಅದು ಕಂಟಿನ್ಯೂಟಿ ಆಗಲೇಬೇಕಾದ್ರು. ಅಹಿಂದ ನಾಯಕ OBC SC ST ನಾಯಕ ಅದು ನ್ಯಾಚುರಲ್ ಆಗಿ ಸೃಷ್ಟಿ ಆಗೇ ಆಗ್ತದೆ. ಯಾರೇ ಮಾಡದೆ ಹೋದರೂ ಇತಿಹಾಸದಲ್ಲಿ ಈಗಾಗಲೇ ಅರಸನಿಂದ ಕಂಟಿನ್ಯೂ ಆಗಿದೆ, ಮುಂದೂ ಕೂಡ ಅದು ರಾಜಕೀಯ ಇರುವವರೆಗೆ ಕಂಟಿನ್ಯೂ ಆಗೇ ಆಗ್ತದೆ. ಯಾರು ನಾವು ಬರ್ಬೋದು ಅಥವಾ ಇನ್ಯಾರು ಬರ್ಬೋದು, ಒಟ್ಟು ಅಹಿಂದ ನಾಯಕರು ಯಾರು ಆಗಲೇಬೇಕು ರಾಜ್ಯದಲ್ಲಿ. ಜೊತೆಗೆ ಅಹಿಂದ ವರ್ಗದವರೇ ಸಿಎಂ ಆಗಬೇಕೆಂದು ಹೇಳಿರುವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಜೊತೆ ಅಹಿಂದ ಕಟ್ಟಿ ಬೆಳೆಸಿದ್ದನ್ನು ಉಲ್ಲೇಖಿಸಿದ್ದಾರೆ. ಹೈಕಮಾಂಡ್ ಕೂಡ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಗುರುತಿಸಿ ಶಕ್ತಿ ಕೊಡೋ ಕೆಲಸ ಆಗಬೇಕೆಂದು ಒತ್ತಾಯಿಸಿದ್ದಾರೆ. ಸಿದ್ದರಾಮಯ್ಯವರು ಅಹಿಂದ ನಾಯಕರಾಗಿ ಬೆಳೆಯೋಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಶಕ್ತಿ ಕೂಡ ಕಾರಣ ಅನ್ನುವಂಥದ್ದು ಸರ್. 20 ವರ್ಷಗಳಿಂದ ಅವ್ರ ಜೊತೆ ನಾವು ಇದ್ದೀವಿ. JDSನಿಂದ ಹೊರಗೆ ಬಂದ ಸಂದರ್ಭದಲ್ಲಿ ನಾವು ಜೊತೆಯಾಗಿದ್ದೀವಿ. ಅಹಿಂದ ಅವ್ರನ್ನ ಕಟ್ಟಿದ್ದೀವಿ, ನಂತರ ಕಾಂಗ್ರೆಸ್ಗೆ ಹೋದೀವಿ. ಇದೆಲ್ಲ ಇತಿಹಾಸದಲ್ಲಿ ಇದೆ, ಇದರಲ್ಲಿ ಏನು ಪ್ರಶ್ನೆ ಇಲ್ಲ. ಅದು ನೋಡೋಣ, ಕಾದು ನೋಡ್ಬೇಕು. ಈ ತಕ್ಷಣ ಅದಕ್ಕೆ ಏನು ಹೇಳಲಿಕ್ಕಾಗೋಲ್ಲ, ಕಾದು ನೋಡ್ಬೇಕಷ್ಟೇ. ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ, ನಾ ಹೇಳಲಿಕ್ಕಾಗೋಲ್ಲ. ಯಾರು ಕೆಲಸ ಎಷ್ಟು ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದು ಅದನ್ನು ಗಮನಿಸಬೇಕಾದ ಕೆಲಸ
KPCC, AICC ನಮ್ಮ ಹತ್ರ ಭಾಳಷ್ಟು ಜನ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ನಾನು ರೀತಿ ಪಕ್ಷದ ಪರ ಕೆಲಸ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಅವನ್ನೆಲ್ಲ ಗುರುತಿಸ್ಬೇಕು, ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಆಗಬೇಕು ಅಷ್ಟೇ. ಪಾಸಿಟಿವ್ ಆಗಿ ಮುಂದೆ ಹೈಕಮಾಂಡ್ ಹತ್ರನೂ ಹೋಗ್ಬೋದಲ್ಲ? ಇಲ್ಲ, ಕಾಲನೇ ನಿರ್ಧಾರ ಮಾಡಬೇಕು. ಈಗ ಹೇಳಲಿಕ್ಕಾಗೋಲ್ಲ. ಈಗ ಅದು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅದು ಕಾಲ ಬಂದಾಗ ಅದನ್ನು ನೋಡೋಣ, ವೇಟ್ ಮಾಡೋದು. ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕರಿಗೆ ಕೊರತೆ ಏನೂ ಇಲ್ಲ. 8 ವರ್ಷಗಳ ಕಾಲ ಪಕ್ಷ ಕಟ್ಟಿ ಬೆಳೆಸಿದ ಪರಮೇಶ್ವರ್, ಸ್ವತಃ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ, ದಲಿತ ನಾಯಕ HC ಮಹದೇವಪ್ಪ ಸೇರಿದಂತೆ ಘಟಾನುಘಟಿ ನಾಯಕರೇ ಇದ್ದಾರೆ. ಹೀಗಿದ್ರೂ ಕೂಡ ಯತೀಂದ್ರ ಸತೀಶ್ ಜಾರಕಿಹೊಳಿಯನ್ನೇ ಕಾಯಿನ ಮಾಡಿದ್ಯಾಕೆ ಅನ್ನೋದಕ್ಕೆ 10 ಹಲವು ವಿಶ್ಲೇಷಣೆಗಳು ಶುರುವಾಗಿವೆ. ಕೆಲ ಸಚಿವರು ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗೋ ಅರ್ಹತೆ ಇದೆ ಅನ್ನೋ ಮಾತನ್ನ ಒಪ್ಪಿಕೊಳ್ತಿದ್ದಾರೆ. ಆಶಯಗಳನ್ನ ತಿಳಿಸ್ಬೇಕು. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು ನಮ್ಮ ಪಕ್ಷದಲ್ಲಿ. ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಯನ್ನು ಕೂಡ ಅವರು ತಿಳಿಸಿ ಹೊಂದಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾಯಕನಾಗಿ ಹೊರಹೊಮ್ಮಬೇಕು. ಆ ನಾಯಕತ್ವ ಸತೀಶ್ ಜಾರಕಿಹೊಳಿಯಲ್ಲಿದೆ. ನಾನು ಹೇಳಿದ್ದೀನಿ, ಒಂದಿಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗಿದೆ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ಈ ಬೆಳವಣಿಗೆ ಕುರಿತು ವಿಪಕ್ಷ ನಾಯಕರು ಕುಟುಕೋ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನ ಮನೆಯಲ್ಲಿ ಏನು ತೀರ್ಮಾನ ಆಗಿದೆ ಅದನ್ನ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ತೀರ್ಮಾನ ಆಗಿದೆ. ಅವರು ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ತಯಾರಾದರೂ ಸದ್ಯಕ್ಕೆ ಅವರು ಹೇಳಿದಂಥ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಮುಖಾಂತರ ಈಗಾಗಲೇ ಹೊರಗೆ ಬಂದಿದ್ದು ನೀವು ನೋಡ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್ ಅವರ ಪ್ರಯತ್ನ ಏನು, DK ಶಿವಕುಮಾರ್ ಅವರು ಈ ಸರ್ಕಾರ ತರೋದಕ್ಕೆ ಏನೇನು ಮಾಡಿದ್ರು ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ. ಆದರೆ ಅನಾವಶ್ಯಕವಾಗಿ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರೇ ಸತೀಶ್ ಜಾರಕಿಹೊಳಿ ಒಂದು ಸಾರಿ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾನು 2028ವರೆಗೂ ನಾನೇನು ಇದಿಲ್ಲ, ನಂದು ಯಾವುದು ಕ್ಲೈಮ್ಸ್ ಇಲ್ಲ ಅಂತ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಇವಾಗ ಯಾಕ್ರಿ ಹಿಂಗೆಲ್ಲ ಮಾಡ್ತೀರಿ ಡಾಕ್ಟ್ರೇ? ಅದೇನೇ ಇದ್ರೂ DK ಶಿವಕುಮಾರ್ಗೆ ಎಲ್ಲ ರೀತಿಯ ದೃಷ್ಟಿಯಿಂದಲೂ ಸರಿಸಮನಾಗಿ ನಿಲ್ಲಬಲ್ಲವರು ಸತೀಶ್ ಜಾರಕಿಹೊಳಿ. ತಕ್ಷಣಕ್ಕೆ ಸತೀಶ್ ಜಾರಕಿಹೊಳಿಯನ್ನ ಹೈಕಮಾಂಡ್ ಎತ್ತಿ ಮೇಲೆ ಕೂರಿಸದೆ ಹೋದ್ರು. ಒಂದಲ್ಲ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಪಟ್ಟವನ್ನ ಅಲಂಕರಿಸಬಹುದು. ಇದೇ ನಿಟ್ಟಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ದಾಳ ಉರುಳಿಸಿದಂತೆ ಕಾಣ್ತಾ ಇದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH